ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೇಲಿನ ಫೈರಿಂಗ್ ಪ್ರಕರಣದ ತನಿಖೆ ಚುರುಕಾಗಿ ನಡೀತಾ ಇದೆ. ರಿಕ್ಕಿ ರೈ, ಚಾಲಕ, ಗನ್ಮ್ಯಾನ್ ಮೂವರ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕಾಲ್ ಡೀಟೇಲ್ಸ್ ಅನ್ನ ಮಾಹಿತಿ ಪಡಿತಾ ಇದ್ದಾರೆ ಪೊಲೀಸರು. ರಿಕ್ಕಿ ರೈ ಮತ್ತೆ ಡ್ರೈವರ್ ಬಸವರಾಜ್ ಇದ್ದ, ಆಮೇಲೆ ಗನ್ಮ್ಯಾನ್ ಇದ್ದ. ಮೂವರ ಮೊಬೈಲ್ಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ. ಕಾಲ್ ಡೀಟೇಲ್ಸ್ ಮಾಹಿತಿಯನ್ನ ಕಲೆ ಹಾಕುತ್ತಾ ಇದ್ದಾರೆ ಪೊಲೀಸರು. ಮನೆಯ ಅಕ್ಕಪಕ್ಕದ ಸಿಸಿಟಿವಿ ದೃಶ್ಯಗಳನ್ನು ಪೊಲೀಸರು ಕಲೆ ಹಾಕುತ್ತಾ ಇದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಆಮೇಲೆ ಟೋಲ್ಗಳು, ಅಲ್ಲಿ ಯಾವೆಲ್ಲ ವೆಹಿಕಲ್ಗಳು ಟೋಲ್ಗಳಲ್ಲಿ ಪಾಸ್ ಆಗಿದೆ, ಈ ಕಡೆ ಬಂದಿದೆ, ಬಿಡದಿ ಕಡೆ, ಅದು ಮುತ್ತಪ್ಪರ ಈ ನಿವಾಸದ ಕಡೆಗೆ ಬಂದಿದೆ. ಸುತ್ತಮುತ್ತಲು ಇರುವಂತಹ ಮನೆಗಳು, ಅಲ್ಲಿ ಫಾರ್ಮ್ ಹೌಸ್ಗಳು, ಹೋಟ್ಲುಗಳು, ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಅಂದರೆ CCTV ಫುಟೇಜ್ ಕಲೆ ಹಾಕ್ತಾ ಇದ್ದಾರೆ. ಆಮೇಲೆ ಮೂವರದು ಕಾಲ್ ಡೀಟೇಲ್ಸ್, ಆ 2 ಕಾಲ್ ಯಾರದು, ಆ ಟೈಮಲ್ಲಿ ಬಂದಿದ್ದು, 11 ಗಂಟೆ ಸುಮಾರಿಗೊಂದು, 12:50 ಸುಮಾರಿಗೊಂದು, ಆ 2 ಕಾಲ್ ಯಾರದು, ಎಲ್ಲಿ ಹೊರಟಿದ್ರು ರಿಕ್ಕಿ ರೈ, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ರಿಕ್ಕಿ ರೈ ಗುಂಡಿನ ದಾಳಿಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಈಗ ಪ್ರಾಥಮಿಕವು ಏನಾಗಿದ್ರು ಸುಳಿವು ಸಿಗ್ತಾ ಇದೆಯಾ, ಅಥವಾ ಈ ಅನುರಾಧ ಆ್ಯಂಡ್ ಗ್ಯಾಂಗ್ ಏನಿದೆ ಅದರ ಮೇಲೇ ಅನುಮಾನಗಳು ಹೆಚ್ಚಾಗಿದೆಯಾ? ಈಗ ಪ್ರಬಲವಾದಂಥ ಸಾಕ್ಷ್ಯಾಧಾರಗಳು ಒಂದಾದರೂ ಲಭ್ಯ ಆಗುವ ಚಾನ್ಸಸ್ ಏನಾದರೂ ಇದೆಯಾ ಅಂತ? ಪ್ರಭು, ಏನಂತಂದ್ರೆ ಇನ್ನೂ ಯಾವುದೇ ವ್ಯಕ್ತಿ ಇಂಥದ್ದೇ ಮಾಡಿದ್ದಾನೆ ಅಂತೇಳಿ ಪೊಲೀಸರು ಸಸ್ಪೆಕ್ಟ್ ಮಾಡಿಲ್ಲ. ಅದನ್ನು ಮಾಡಿರುವಂತದ್ದು ಈಗಾಗಲೇ ಗಾಯಗೊಂಡಿರುವಂತಹ ರಿಕ್ಕಿ ರೈ. ಸೊ ದೂರುದಾರ ಏನಿದ್ರೆ ಬಸವರಾಜ್ ಚಾಲಕನ ಮುಖಾಂತರ ದೂರನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಸದ್ಯ ರಿಕ್ಕಿ ರೈ ಏನು ಗಾಯಗೊಂಡಿರುವ ಹಿನ್ನೆಲೆ ಆತನಿಗೆ ಚಿಕಿತ್ಸೆ ನಡೀತದೆ. ಶಸ್ತ್ರಚಿಕಿತ್ಸೆಗಳಾದ ನಂತರ ಆತ ಪ್ರಜ್ಞಾ ವ್ಯವಸ್ಥೆಗೆ ಬಂದ ಮೇಲೆ ಆತನ ಬಳಿಗಿಂದ ಪೊಲೀಸರು ಸ್ಟೇಟ್ಮೆಂಟ್ ಅನ್ನು ಪಡ್ಕೊಳ್ತಾರೆ. ಈಗಾಗಲೇ ಒಂದು ಬಾರಿ ಆಸ್ಪತ್ರೆಗೆ ಬಂದು ಕೆಲ ಮಾಹಿತಿಗಳನ್ನ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಆತ ಪ್ರಜ್ಞಾ ವ್ಯವಸ್ಥೆಗೆ ಬಂದು ಆದ ನಂತರ ಇನ್ನೊಂದು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಸೊ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ, ನಿಜಕ್ಕೂ ಯಾವ ಕಾರಣಕ್ಕಾಗಿ ಇವರ ನಡುವೆ ವೈಮನಸ್ಸು ಇತ್ತು ಅನ್ನೋದ್ರ ಬಗ್ಗೆ ಒಂದು ಪೊಲೀಸರ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ರಿವೀಲ್ ಆಗುವಂತದ್ದು. ಸದ್ಯಕ್ಕೆ ಈಗ ಬಂದಿರುವ ಮಾಹಿತಿಗಳನ್ನ ಆಧಾರವಾಗಿ ಇಟ್ಕೊಂಡು ಅವ್ರು ಕೊಟ್ಟಿರುವ ಆರೋಪದಡಿ ಏನಿತ್ತು ಅದನ್ನ ಇಟ್ಕೊಂಡು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಕೊನೆಯದಾಗಿ 2 ಕಾಲ್ಗಳು ಏನ್ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪೊಲೀಸರು ಕಾನ್ಸಂಟ್ರೇಟ್ ಮಾಡಿದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಚಾಲಕ ಇರ್ಬೋದು, ಗನ್ಮ್ಯಾನ್ ಇರ್ಬೋದು, ಅದರ ಜೊತೆಗೆ ಅವರು ಫಾರ್ಮ್ ಹೌಸ್ ಇಂದ ಬಿಡದಿ ಮನೆಯಿಂದ ಹೊರಬರುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಸೆಕ್ಯೂರಿಟಿಗಳಿರ್ಬೋದು, ಮನೆಯಲ್ಲಿ ಯಾರ್ಯಾರು ಇದ್ರು, ಯಾರಾದ್ರೂ ಇಡೀ ದಿನ ಅವರು ಅಲ್ಲಿಗೆ ಬಿಡದಿಗೆ ಬಂದ ನಂತರ ಸಂಜೆ ಯಾರಾದ್ರೂ ಬಂದು ಇವ್ರನ್ನ ಭೇಟಿಯನ್ನು ಮಾಡಿದ್ರ, ಇದಕ್ಕೂ ಮುಂಚೆ ಬೆಂಗಳೂರಿನಲ್ಲಿ ಏನೇನ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು, ಅದರ ಜೊತೆಗೆ ಈ 2 ಮನೆಗಳಲ್ಲಿರುವಂತ ಕ್ಯಾಮ್ರಾಗಳ CCTV ಫುಟೇಜ್ಗಳೇನಿದೆ ಆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಜೊತೆಗೆ ಗನ್ಮ್ಯಾನ್ ಚಾಲಕ ಏನಿದ್ರೆ ಅವರ ಫೋನ್ ಕಾಲ್ ಡೀಟೇಲ್ ಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಸೊ ಎಲ್ಲವನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ತನಿಖಾ ನಂತರವಷ್ಟೇ ಈ ಪ್ರಕರಣದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದ್ರ ಜೊತೆಗೆ ಈಗಾಗಲೇ ಇವರು ಆರೋಪ ಮಾಡಿರುವಂತೆ ರಾಕೇಶ್ ಮಳ್ಳಿ ಇರ್ಬೋದು, ಅನುರಾಧ ಇರ್ಬೋದು, ನಿತೀಶ್ ಶೆಟ್ಟಿ ಇರ್ಬೋದು, ಮತ್ತೆ ವೈದ್ಯನಾಥನ್ ಇರ್ಬೋದು. ಸೊ ಇವ್ರು 4 ಜನರು ಮತ್ತೆ ಇತರರು ಅಂತ ಈ 4 ಜನರು ಪ್ರೀ ಪ್ಲಾನ್ ಅನ್ನ ಮಾಡಿ ಬೇರೆ ಯಾರನ್ನೋ ಒಬ್ಬ ಶಾರ್ಟ್ ಶೂಟರ್ನ ಕರೆಸಿ ಮಾಡ್ತಿರ್ಬೋದಾ ಅನ್ನೋ ಅನುಮಾನಗಳಿರುವಂತದ್ದು. ಸೊ ಆದ್ರೆ ಇಲ್ಲಿ ಯಾರನ್ನ ಬಳಸಲಾಗಿದೆ ಅನ್ನೋದು ಪ್ರಮುಖವಾಗುತ್ತೆ. ಬಳಸಿರುವಂತ ವೆಪನ್ ಯಾವುದು, ಸೊ ಅದು ಯಾರಿಗೆ ಸೇರಿದ್ದು, ಯಾರ ಹೆಸರಲ್ಲಿ ಇರ್ಬೋದು, ಈ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕಬೇಕು ಅಂತ ಹೇಳಿದ್ರೆ ಮೊದಲು ಒಂದು ಶೂಟೌಟ್ ಮಾಡದಂತವನ್ನ ಯಾರಿರ್ತಾನೆ ಆರೋಪಿಯನ್ನ ಇವರು ವಶಕ್ಕೆ ಪಡ್ಕೊಳ್ಬೇಕಾಗುತ್ತೆ, ಬಂಧನ ಮಾಡ್ಬೇಕಾಗತ್ತೆ. ಆ ಬಂಧನದ ಬಳಿಕ ಅಷ್ಟೇ ಇಡೀ ಪ್ರಕರಣದ ಓವರ್ ಆಲ್ ಕಹಾನಿ ಏನಿದೆ ಅದು ರಿವೀಲ್ ಆಗುವಂತದ್ದು. ಸೊ ಅಲ್ಲಿವರೆಗೂ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡು ಆತನ ಚಲನವಲನಗಳು, ಅಂದ್ರೆ ಅಲ್ಲಿಗೆ ಆತ ಎಷ್ಟು ಗಂಟೆಗೆ ಬಂದಿರ್ಬೋದು, ಆತನ ಅಲ್ಲಿಗೆ ಡ್ರಾಪ್ ಮಾಡಿದವ್ರು ಯಾರು, ಓನ್ ವೆಹಿಕಲ್ ಬಂದಿದ್ನಾ, 2 ವೀಲರ್ ಬಂದಿದ್ನಾ, ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡಿದ್ನಾ, ಸೊ ಯಾವ ರೀತಿಯಾಗಿ ಬಂದಿದ್ದ, ನಿನ್ನೆ ಇನ್ಸಿಡೆಂಟ್ ಮಾಡುವಂತ ಸಂದರ್ಭದಲ್ಲೇ ಶೂಟ್ಔಟ್ ಮಾಡ್ಲಿಕ್ಕೆ ಬಂದಿದ್ನಾ, ಅದಕ್ಕೆ ಮುಂಚೆನೆ ಬಂದು ಇವನ ಜೊತೆಗೆ ಟೀಮ್ ರಿಕ್ಷಿಯನ್ನ ಮಾಡಿ ಏನಾದ್ರು ಪ್ಲೇಸ್ ಅನ್ನ ಗುರುತು ಮಾಡಿಕೊಟ್ಟು ಹೋಗಿತ್ತಾ. ಸೊ ಇವೆಲ್ಲವೂ ಕೂಡ ಪ್ರಮುಖವಾದ ವಿಚಾರಗಳಾಗುತ್ತೆ. ಸೊ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪೊಲೀಸರ ತನಿಖಾ ನಂತರವಷ್ಟೇ ಇದರ ಕಲ್ಪ್ರಿಟ್ಗಳು ಯಾರು ಅನ್ನೋದು ಹೊರಬರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.